ಮಾವ ಏನಾತ? ನನ್ನ ಮಗಳಿಗೆ ಅನ್ಯಾಯ ಆತು. ನನ್ನ ಮಗಳಿಗೆ ಅನ್ಯಾಯ ಆತು. ನಾನು ಬದುಕಿರಲ್ಲ, ನಾನು ಬದುಕಲ್ಲಪ್ಪ. ಇವ್ ಮಾವ ಏನಾತ? ಅದಕ್ಕೆ ಅಲ್ಲ ಕರೆ ಎಲ್ಲರಿಗೂ ಬೇಜಾರಾಗೈತಿ, ನೀ ಹತ್ಕೊಂತ ಕುಂತ್ರಿ ಹೆಂಗ್ ಮಾವ? ಯಾರ್ಯಾರೋ ಚೆನ್ನಾಗಿರ್ತಾರ, ನನ್ನ ಮಗಳಿಗೆ ಅನ್ಯಾಯ ಆತು. ಅತ್ತಿ ಅತ್ತಿ ಮಾವ ನೋಡಲ್ಲಿ ಜಗ್ಗಳಾಕತೈತಿ ಬಾಯಿಲೆ. ಅಯ್ಯೋ ರೀ ಕಡ ಬರೀಲಿ. ಮಾವ ಏನಾತ? ಸಮಾಧಾನ ಮಾಡ್ಕೊಂಬವ. ಹೆಂಗ್ ಸಮಾಧಾನ ಮಾಡ್ಕೋತಾರ್ರಿ ಪಾಪ? ಮಗಳ ಗಂಡ ಇಷ್ಟು ಸಣ್ಣ ವಯಸ್ಸಕ್ಕೆ, ಅದು ಒಂದು ವರ್ಷ ತುಂಬದ್ರೊಳಗೆ ಹಿಂಗ ಅಂದ್ರೆ ಎಂತ ಒಂದು ಆಘಾತ, ನೀವೇ ಹೇಳ್ರಿ. ಏನಾತ್ರಿ? ಎದಕ್ಕಾಗತ್ತೀರಿ? ಶಾಂತ ಹೆಂಗಾಗ್ಬಿಡ್ತು. ನನ್ನ ಮಗಳು ಯಾರಿಗೂ ಅನ್ಯಾಯ ಮಾಡ್ಬೇಕಲ್ಲ. ಮಾವ ಸಮಾಧಾನ ಮಾಡ್ಕೊಂಬವ. ಅಣ್ಣ ಮತ್ತೇನಿಲ್ಲ, ಇವತ್ತು ಬೆಳಗ್ಗಿಂದನೂ ಮನೆಯಾಗಿಲ್ಲ ಇವ್ರು. ಎಲ್ಲೇ ಈಡಾಗಿ ರೊಕ್ಕ ಸಿಕ್ಕಾವ ಎಗ್ಗಳರೆ ಕುಡ್ದು ಬಂದು ಈ ನಮ್ನಿ ಹತ್ಕೊಂತ ನಿಂತಾರ. ಏನ್ರಿ ಹೇಳ್ತಿರ ಮ್ಯಾಗ ಏನಂತೀರಿ? ಪಾಪ ಶಾಂತ, ಅಲ್ಲ ಆ ನಮ್ನಿ ದುಃಖದಾಗದಾರ, ನೀ ನಾಟಕ ಮಾಡ್ತಾರಂತೀಯಲ್ಲ. ಅಯ್ಯೋ ಅತ್ತಿಗೆಮ್ಮ, ಮಧ್ಯಾಹ್ನ ಅಲ್ಲಿ ಮಣ್ಣಿಗೆ ಹೋದಾಗೂ ಇಷ್ಟ ಹತ್ತಿಲ್ಲ ಇವ್ರು. ಬೇಜಾರ್ನಾಗಿದ್ರು, ಆದ್ರೆ ಈಗ ನೋಡು ಎಷ್ಟು ದುಃಖ ಉಕ್ಕಿ ಹರಿತಾ ಐತಿ. ಹೊಟ್ಟಾಗ ಪರಮಾತ್ಮ ಅದನಲ್ಲ, ಮತ್ತಿನ್ನೇನೈತಿ? ಕುಡ್ದು ಬಂದಿಂದ ಎಲ್ಲ ನೆನಪಾಗೈತಿ. ಹೇಳ್ರಿ ಮ್ಯಾಲೆ ಅಸೈ, ಏನ್ ರೋಡ್ ತುಂಬಾ ಹಿಂಗ ಮಾಡ್ಕೊಂಡ್ ಬಂದಿದ್ದ ಏನ? ನನ್ನ ದುಃಖಕ್ಕೆ ನನ್ನ ಮಗಳಿಗೆ ಮುಂದೆ ಯಾರ ಗತಿ? ನನ್ನ ಮಗಳ ಜೀವನ ಹಾಳಾಗೋತು. ಸಮಾಧಾನ ಮಾಡ್ಕೊಂಬವ, ಸಮಾಧಾನ ಮಾಡ್ಕೊ. ಏನ್ ಮಾಡಕತ್ತ ಹೇಳು, ಎಲ್ಲ ಹಣೆ ಬರ. ಏನ್ ಮಾಡಕತ್ರಿ? ಅದೇನಂತಾರ, ದಾನಕ್ಕೆ ತಕ್ಕಂಗ ಮಕ್ಳು, ಪುಣ್ಯಕ್ಕೆ ತಕ್ಕಂಗ ಗಂಡ ಅಂತಾರಲ್ಲ, ಹಂಗ ಏನ್ ಮಾಡಕತ್ ಹೇಳ್ರಿ. ಆಗ್ಬಾರ್ದಾಗಿತ್ತು, ಆಗ್ಬಿಡ್ತು. ಇನ್ನೂ ಒಳ್ಳೇದಂತೇಳಿ ತಿಳ್ಕೊರಿ. ಒಂದೆರಡು ಮಕ್ಳಾಗಿಂದ ಹಿಂಗಾಗಿದ್ರೆ ಏನು ಮಾಡ್ಬೇಕಿತ್ತು ಹೇಳ್ರಿ. ವರ್ಷ ತುಂಬದ್ರೊಳಗೆ ಇಂಥದ್ದೊಂದು ಆತು. ಸ್ವಲ್ಪ ದಿನ ದುಃಖ ಇರ್ತೈತಿ, ಆಮೇಲೆ ಒಂದು ಏನಾರ ದಾರಿ ಸಿಗ್ತೈತಿ. ಈಗೇನು ಹೆಣ್ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಐತಿ. ಇನ್ನೊಂದು ಲಗ್ನ ಮಾಡಿದ್ರಾತು, ಅದಕ್ಕೆ ಯಾಕೆ ಇಷ್ಟು ದುಃಖ ಮಾಡ್ಕೊಂತೀರಿ? ಅಯ್ಯೋ ದೇವ್ರೆ, ಈಗಿನ ಹೋಗಿ ಹೋಗಿ ನ್ಯಾಯ ಪಂಚಾಯತಿ ಕರ್ಸಾರ. ಆಯ್ತು ಅದಕ್ಕೆಮ್ಮ ಹೇಳ್ರಿ, ಮ್ಯಾಕ್ ಹೇಳ್ರಿ. ಆಯ್ತು, ನಾವಲ್ಲ, ನಾ ಬದುಕಾಗಲ್ಲ. ಈಕಿಗೆ ಎಷ್ಟು ಹೇಳಿದೆ ನನ್ನ ಮಗಳು ಕರ್ಕೊಂಬರೋಣ ಅಂತೇಳಿ, ಅಲ್ಲೇ ಬಿಟ್ಟು ಬಂದ್ಲು ನನ್ನ ಮಗಳನ್ನ. ಗಂಡನ ಇಲ್ಲ ಅಂದ್ಮೇಲೆ ಅಲ್ಲಿ ಯಾಕಿರ್ಬೇಕು ನನ್ನ ಮಗಳ? ಹೇಳು, ಅವ್ರ ಚಾಕ್ರಿ ಮಾಡ್ಕೊಂಡು ನನ್ನ ಮಗಳು ಅಲ್ಲಿ ಯಾಕಿರ್ಬೇಕು? ಕರ್ಕೊಂಬರೋಣ ಅಂತ ಹೇಳ್ದೆ, ಬಿಟ್ಟು ಬಂದ್ರೆ. ಅಯ್ಯೋ ನನಗೆ ನನ್ನ ಮಗಳು ಬೇಡ ಕೇಳನ. 3 ದಿನದ ಗಂಡನ ದಿನನಾರ ಮಾಡಿ ಬರಲಿ ಅದು ಪಾಪ. ಮತ್ತೆ ಲಾಸ್ಟಿಗೆ ಅದನ್ನು ಮುಗಿಸೋದು ಬೇಡನ, ಅದನ್ನು ಮಾಡಿ ಕಳಿಸ್ತಾರಂತೆ. ಅಯ್ಯೋ ದೇವ್ರೆ, ಆಮೇಲೆ ನಾನೇ ನನ್ನ ಮಗಳನ್ನ ಅಲ್ಲಿ ಬಿಡುದಿಲ್ಲ. ಈಗ ಮಂದಿ ಬರೋರು ಹೋಗೋರು ಭಾಳ, ಆಮೇಲೆ ಕರ್ಕೊಂಬಂದ್ರು ಏನೈತಿ, 3 ದಿನ ಮುಗಿಸೇ ಕರ್ಕೊಂಬಂದ್ರ ಆತಂತ ಸುಮ್ಮನಾಗೇನಷ್ಟೇ. ಅದು ಒಂದು ಮುಗಿಸೇ ಬಿಡ್ತೇವೆ, ಒಂದು ಕರ್ಮಂತ್ರ. ಅದೊಂದು ಯಾಕೆ ನಮ್ಮ ಮೇಲೆ ಪೀಡಿ ಉಳಿಯೋದು? ಇದೆಲ್ಲ ಹೇಳ್ಬೇಡ. ನನ್ನ ಮಗಳಿಗೆ ನನ್ನ ಮದುವೆ ಮಾಡ್ತೀನಿ. ಚೆನ್ನಾಗಿರ್ಬೇಕು ನನ್ನ ಮಗಳು, ಚೆನ್ನಾಗಿರ್ಬೇಕು. ಅಕ್ಕಿಗೆ ಹಿಂಗೆಲ್ಲ ಆಗಬಾರ್ದಪ್ಪ. ಆತ್ರಿ, ನನಗೇನು ಸಂಕಟ ಆಗತ್ತಿಲ್ಲ ಅಂತ ಮಾಡಿರೇನ? ನನಗೂ ಸಂಕಟ ಬೇಕಾದಷ್ಟು ಆತು. ಹಂಗಂತ ಕುಡ್ದು ಈ ನಮ್ನಿ ಬಂದು ಹತ್ಕೊಂತ ನಿಷೇಧಾಗ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಎಲ್ಲ ಬಗೆಹರಿತೈತೇನ? ಸುಮ್ಮನಿರಿ, ತಲೆ ಹಿಡ್ಸಕತ್ತ. ಮಾಡುವಂತ್ರಿ ಮದ್ವೆ, ಯಾರು ಬೇಡ ಅಂದ್ರೆ? ಸುಳೆ ಮಗ್ಗು ಕೊಟ್ಟು ಮದುವೆ ಮಾಡಿಬಿಟ್ವಿ. ಅವ ಸರಿ ಇಲ್ಲೋ ಮರ, ನನ್ನ ಮಗಳ ಜೀವನನೇ ಹಾಳ್ಬೇಡಿ, ಭಯ ಮಣ್ಣು ಹಾಕೊಂಡು ಹೋದ ಅವನು. ಅವ್ರು ನನ್ನ ಮಗಳ ಜೀವನನೇ ಹಾಳು ಮಾಡಿದ್ರು ಅವರು. ಹೋಗ್ಲಿ ಬಿಡ್ರಿ ಬಾವರ, ಭಾಳ ಇದು ಮಾಡ್ಕೋಬೇಡ್ರಿ, ಸಮಾಧಾನ ಮಾಡ್ಕೋರಿ. ಎಷ್ಟು ಹೇಳಿದೆ ನನ್ನ ಮಗಗೆ ಕೊಟ್ಟು ಮದುವೆ ಮಾಡ್ರಿ ಅಂತೇಳಿ. ನೀವೆಲ್ಲಿ ಆಕಿ ಒಲ್ಲೆ ಅಂದ್ಬಿಟ್ಲೆ ಸುಮ್ಮನೆ ಆಗ್ಬಿಟ್ರಿ. ಒಂದಿಟ್ಟು ತಿಳಿಸಿ ಹೇಳೋ ಪ್ರಯತ್ನನೇ ಮಾಡಲಿಲ್ಲ ನೀವು. ಅವತ್ತ ನಾ ಹೇಳ್ದಂಗೆ ಒಂಚೂರು ಕೇಳಿದ್ರೆ ಇಷ್ಟೆಲ್ಲ ಆಕ್ಕಿತ್ತನ? ಹೇಳ್ರಿ ನೋಡೋಣ. ಹೋಗ್ಲಿ ಬಿಡ್ರಿ, ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ, ಅದೇನು ಸುಳ್ಳಲ್ಲ. ಅವತ್ತು ತಪ್ಪಿದ್ದಕ್ಕೆ ಇವತ್ತು ಇಂಥ ದೊಡ್ಡ ಮನೆ ಸಂಬಂಧ ಸಿಕ್ಕೈತಿ. ಯವ್ವ ದವಳ್ಕಂಗವ್ವ, ನಿನ್ನ ಮಗ ಕೊಡೋದಕ್ಕಿಂತ ನನ್ನ ಮಗಳನ್ನ ಆಳ್ ಬಾವಿಗೆ ದುಡೋದು ಒಳ್ಳೇದು. ನಿನ್ನ ಮಗಗೆ ನನ್ನ ಮಗಳನ್ನ ಕೊಡಕ್ಕೆ ಸಾಧ್ಯನೇ ಇಲ್ಲ. ಏನು ದೊಡ್ಡ ನಿನ್ನ ಮಗ ಬಾಳೆದಸ್ತ, ಬದುಕದಸ್ತ. ಒಂದು ಹುಡುಗಿಗೆ ನಂಬಿಸಿ ಮೋಸ ಮಾಡಿ ಅಲ್ಲಿಂದ ಕಿತ್ಕೊಂಡು ಬಂದಾನ. ಇಲ್ಲಿ ಮತ್ತೆ ಅವನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ಬೇಕಿತ್ತನ? ಬೇಸದಿತ್ತೋಗ ನೀನು. ಯೋ ಅಲ್ಲ, ಏನು ನನ್ನ ಮಗ ಯಾರಿಗೆ ನಂಬಿಸಿ ಮೋಸ ಮಾಡ್ಯಾನ್ರಿ? ಭಾಳಪ್ಪ ನೀವು ತೀರಾ ಮಾತಾಡ್ತೀರಿ ನೋಡ್ರಿ. ಹಿಂಗೆಲ್ಲ ಮಾತಾಡೋದು ಚಂದ ಅನ್ಸಂಗಿಲ್ಲ ನೀವು. ಮತ್ತೆ ಈಗ ಹೇಳಿದೆಲ್ಲ ನೀನು, ನನ್ನ ಮಗಳಿಗೂ
ಡೈವರ್ಸ್ ಕೊಡಿಸ್ಬೇಕಂತ ಮಾಡಿಯಾ? ಆ ಆ, ಹಂಗೆ ಇರೋದಕ್ಕಿಂತ ಈಗ ಅವ್ನು ಗಂಡಸತ್ತನಲ್ಲ ಹಂಗಿರೋದು ಒಳ್ಳೇದು. ಬೇರೆ ಮದುವೆ ಮಾಡ್ಕೊತಾಳೆ ನನ್ನ ಮಗಳು ಆರಾಮಾಗಿ. ಮೊದಲು ಈ ರೊಕ್ಕಕ್ಕಾಗಿ ಒಂದು ಯಾವುದೋ ಸಂಬಂಧ ತಗೊಂಬಂದು ಮಗಗೆ ಮದ್ವೆ ಮಾಡತ್ತೀಯಲ್ಲ, ರೊಕ್ಕಕ್ಕೋಸ್ಕರ ಆ ಹುಡ್ಗಿನ ನೆಟ್ಟಗೆ ಬಾಳಸ್ರಿ. ತಾಯಿ ಮಗ ಸೇರಿ. ಓ ಹೇಳ್ತಾರ ಇವ್ರು, ಏನ್ ನಿನ್ನ ಮಗನ ಮಗಗೆ ಎರಡನೇ ಲಗ್ನ ಆಗತ್ತಿರೋದೇ ಹೆಚ್ಚು. ಶಾಂತ, ಅಲ್ಲಿ ನೋಡಲ್ ಭಾವರ್ ಹೆಂಗ್ ಮಾತಾಡಕತ್ತಾರ. ಈ ಸುಮ್ಮನೆ ಇದೆಯಲ್ಲ. ಅಲ್ಲ ಸ್ವಲ್ಪ ಸುಮ್ಮನಿರಿ, ನೀವು ಹಂಗ ಮಾತಾಡ್ತೀರಿ. ಅಲ್ಲ ಈ ಮೊದ್ಲೇ ಅವ್ರ ದುಃಖದಾಗದಾರ, ಮಗಳ ಜೀವನ ಹಿಂಗಾತಂತೇಳಿ ನೀವು ಈ ಟೈಮ್ನಾಗ ಬಂದು ಆಗೋದೆಲ್ಲ ಒಳ್ಳೇದಕ್ಕೆ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ನನ್ನ ಮಗ ಒಳ್ಳೆ ಸಂಬಂಧ ಸಿಕ್ಕತ್ತೆ ಅಂದ್ರೆ ಮತ್ತೆ ಯಾರಿಗೆ ಸಿಟ್ಟು ಬರಲ್ಲ? ನೀವು ಮಾತಾಡೋದು ಕರೆಕ್ಟಾಗಿ ಮಾತಾಡ್ಬೇಕಲ್ಲ ಅದಕ್ಕೆಮ್ಮ. ಅಯ್ಯೋ ತಾಯಿ, ನಾನು ಏನನ್ ಬರ್ದನ್ನೆ, ಒಳ್ಳೇದಕ್ಕೆ ಹೇಳಿದ್ದು. ಅಲ್ಲ ಪಾಪನ ದುಃಖದಾಗಿರ್ತಾರ, ಒಂಚೂರು ಮಾತಾಡಿ ಸಮಾಧಾನ ಮಾಡೋಣ ಅಂತೇಳಿ ಬಂದಿದ್ದು. ಅಯ್ಯೋ ತಾಯಿ, ಮಾತಾಡಿದ್ರೆ ಮೈ ಮ್ಯಾಗ ಬರ್ತೀರಪ್ಪ ಗಂಡ ಎಂತಿ. ಇಲ್ಲೇ ಕುಂತೀನಿ ಮೈ ಮ್ಯಾಗ ಬಂದೆ ಅಂತ. ನಾನು ನೋಡ್ರಿ, ನಾ ಯಾರ ಮೈ ಮ್ಯಾಗ ಹೋಗಲ್ಲ. ಏನು ಅನ್ಕೊಂಬಿಟ್ರಿ ನನ್ನ? ಅಲ್ಲ ನಾನೇ ಬಂದೆ, ನನ್ನ ಮಗಳಿಗೆ ಹಿಂಗಾಗೈತಿ ಅಂತ ಬೇಜಾರ್ದಾಗ ಅದೀನಿ. ನೀನೇನ್ ಹಿಂಗಂತಾಳ? ಹೋಗ್ಲಿ ಬಿಡ್ರಿ ಮಾವ, ಬೇಜಾರು ಮಾಡ್ಕೋಬೇಡ್ರಿ. ಅದೊಂದು ಅಡ್ನಾಡಿ, ಎಲ್ಲಿ ಏನು ಮಾತಾಡ್ಬೇಕನ್ನೋದು ಅದಕ್ಕೆ ಕುಣ್ಯಾಗ ಹೊಂಟ್ರು ಬುದ್ಧಿ ಬರೋದಿಲ್ಲ. ಏನ ಯಾರಿಗ್ ಗೊತ್ತು ಲೇ, ಸುಮ್ಮನೆ ಇರೋದು. ಹೇಳ್ರಿ ಮ್ಯಾಕ್ ಹೇಳ್ರಿ ಬರ್ರಿ ಮ್ಯಾಲ್ ಬರ್ರಿ ಇಲ್ಲಿ. ಅಣ್ಣ ಒಂಚೂರು ಕರ್ಕೊಂಡು ಕೊನೆಗೆ ಹಾಕೋಣ. ನಾ ಓಕೆ ಏನ ನಾ ಓಕೆನಿ. ಅದು ಇರ್ಪಕ್ಷಪ್ಪ, ಏನ್ ಗೊತ್ತಾ, ಹೆಣ್ಮಕ್ಳು ಕೊಟ್ಟು ಮನೆಯೊಳಗೆ ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ಅಡ್ ತಂದೆ ತಾಯಿಗೆ ಭಾರಿ ಬೇಜಾರಪ್ಪ. ಅದೊಂದು ಶಾಂತ, ಒಂದು ಈಟು ಉಪ್ಪಿನಕಾಯಿ ಕೊಡ್ತೀಯ? ಬಾಯಿ ಹಾಕ ಕೆಟ್ಟು ಇಸ ಆಗಾಕತ್ತೈತಿ. ಇಷ್ಟೇ ಕೊಡು. ಏನಿಲ್ಲ, ನಾವು ಕೊಡ್ತೀಯ ಇಲ್ಲ? ಅಲ್ಲಿ ಒಳಗೈತೆ ತಗೋರಿ. ಸರಿ, ನಾ ಮಕ್ಕಳಲ್ಲ, ಈಗ ನಾ ಮಕ್ಕಳಲ್ಲ. ನೀವು ಬರ್ರಿ. ಅಯ್ಯ ಮಗಳದ್ ನೋಡಿದ್ರೆ ಪಾಪ ಹಿಂಗಾಗೈತಿ. ಇವ್ರು ನೋಡಿದ್ರೆ ಕುಡ್ದು ಮೋಜ್ ಮಸ್ತಿ ಮಾಡಕತ್ತಾರ. ಹಂಗ್ಯಾಕಂತೀರತ್ಗಮ್ಮ? ಕುಡ್ದು ಮಸ್ತಿ ಏನು ಮಾಡಕತ್ತಿಲ್ಲ ಅವ್ರೇನು, ದುಃಖದಾಗ ಕುಡ್ದಿದ್ದು. ಅಲ್ಲ ಕುಡ್ದಿದ್ದು ತಪ್ಪೇ ಇರ್ಬೋದು, ಆದ್ರೆ ಅವ್ರ ಮನಸ್ಸಿಂದ ಬಂದಿದ್ದು ಮಾತು ಯಾವುದಂತ ಮಾಡ್ಯಾರೆ. ಅದೇ ಅವ್ರ ಲೆಕ್ಕದ ಪ್ರಕಾರ ಕುಡಿದ್ರೆ ಎಲ್ಲ ಮರಿಬೋದು ಅನ್ನೋ ಲೆಕ್ಕಕ್ಕೆ ಕುಡ್ದಾರ. ಅಲ್ಲ ಕುಡಿದ್ರೆ ಯಾವ ಮನುಷ್ಯನೂ ಯಾವ ದುಃಖನೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಆಗಿನ ಪುರ್ತೇಲಿ ಅಷ್ಟೇ. ಮತ್ತು ಕುಡ್ದು ಅದನ್ನೇ ನೆನೆಸ್ಕೊಂತಾರ. ಕುಡ್ದು ಮುಗಿದ ಮೇಲೂ ಅದೇ ಇರ್ತೈತಿ. ವಾಸ್ತವ ಏನು ಬದಲಾಗಲ್ಲ. ಆದರೆ ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಹೇಳಕ್ಕೆ ಹೇಳಿದರೆ ಕೇಳೋ ಅಷ್ಟು ಅವ್ರಿಗೆ ತಾಳ್ಮೆ ಇರ್ಬೇಕಲ್ಲ. ಅವರು ಎಷ್ಟು ಕಷ್ಟ ನೋವು ಅನುಭವಿಸ್ತಾ ಇದಾರ ಅಂತೇಳಿ ನನಗೆ ಮಾತ್ರ ಗೊತ್ತು. ಯಾರು ಏನಂದೇನು ನನಗೇನು ಅನಿಸ್ಬೇಕಾಗಿಲ್ಲ. ಅದು ಬಿಡ್ರಿ ಹೋಗ್ಲತ್ತಾಗ. ಹೇಳ್ರಿ ಏನು ವಿಚಾರ ಬಂದಿದ್ದು? ಏನಿಲ್ಲ ಶಾಂತ, ಹಿಂಗಾತಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ ಒಂಥರ ಬೇಜಾರು ಅನಿಸಿ ಪಾಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅಂತಂಗೆ ದಿನಕ್ಕೆ ಹೋದವ್ರು ಕರ್ಕೊಂಬಂದ್ಬಿಡ್ರಿ ಆಕಿನ ಜ್ಯೋತಿನ. ಅಲ್ಲಿ ಯಾಕೆ ಬಿಡ್ತೀರಿ ಮತ್ತೆ? ಇಲ್ಲ, ಕರ್ಕೊಂಬರ್ತೀನಿ ಅದಕ್ಕೆಮ್ಮ. ಈಗ ನೋಡಿ ಹಿಂಗಾಗ್ಬಿಡ್ತಲ್ಲ. ಈಗ ಮದ್ವೆ ಹೆಂಗಾರ ಮುಂದಿನ ತಿಂಗಳ ಇಟ್ಕೋಬೇಕು ಅಂತ ಮಾಡಿದ್ವಿ. ಹೆಂಗೆ ಮಾಡೋಣ ಶಾಂತ? ಮುಂದಿನ ತಿಂಗಳ ಮಾಡೋಣ ಏನು? ಒಂದು 2 ದಿನ ಮುಂದೆ ಹಾಕೋದು ಅಂತಂದರೆ ಈಗ ಸೂತ್ಕ ಅವ್ರ ಮನೆಗೆ ಸಂಬಂಧ ಅಲ್ಲ. ಮತ್ತೆ ಯಾಕೆ ನಾವು ಮುಂದೆ ಹಾಕೋದು? ಹೌದಿಲ್ಲ, ಅನ್ಕೊಂಡಿದ್ದ ತಾರೀಕಿಗೆ ಮಾಡಿ ಮುಗಿಸ್ಬಿಡೋಣ ಅಂತ ನನಗೆ. ಏನಂತ ಹೇಳಿ ಮಾಡ್ರಿ ಅದಕ್ಕೆಮ್ಮ, ಯಾರು ಬೇಡ ಅಂದ್ರೆ. ಇಲ್ಲಿ ಎದಕ್ಕೆ ಬಂದೇವಿ? ಅಲ್ಲ ಅವ್ರು ದುಃಖದಾಗದ್ರ ಮಾತಾಡ್ಸೋಣ ಅಂತ ಬಂದೇವೆ, ಮದ್ವಿ ಮಾತುಕತೆ ಮಾತಾಡಕ್ ಬಂದೇವೆ. ಅಯ್ಯ ಹೇಳಿದ್ರಿ. ಹೋಗ್ಲಿ ಬಿಡು ಶಾಂತ, ಗಟ್ಟಿ ಧೈರ್ಯ ಮಾಡು. ನೀ ಗಟ್ಟಿ ಇರ್ಬೇಕಷ್ಟೇ. ನೀ ಧೈರ್ಯದಿಂದ ಇದ್ದಿ ಈ ಮನೆಯೊಳಗೆ ಏನಾದ್ರೂ ಆಕತಿ. ನಿನಗೆ ಧೈರ್ಯ ಇಲ್ಲ ಅಂದ್ರೆ ಮತ್ತೆ ಯಾರು ಉಳಿಯೋದು ಕಷ್ಟ ಐತಿ. ನಾ ಹೇಳ್ತೀನಲ್ಲ, ಏನು ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಈಗ ಅಲ್ಲ, ಈಗ ಹಂಗಂತ ಇದು ಆಗಿದ್ದು ಒಳ್ಳೇದಂತ ನಾ ಹೇಳಲ್ಲ. ಏನು ಆ ದೇವ್ರ ಹಣೆ ಅಕ್ಕಿ ಹಣೆ ಬರ್ದಿಗೆ ಏನು ಬರ್ದಾನ ಯಾರಿಗೆ ಗೊತ್ತು? ಹೌದಿಲ್ಲ? ಧೈರ್ಯ ತಗೋ, ಒಂದು ಸ್ವಲ್ಪ ಧೈರ್ಯ ತಗೋ. ಅಷ್ಟೇ. ಅವ್ರತ್ತೆ ಏನಾರ ಅಂದ್ಲನ? ಮಾತಾಡ್ತಾರೆ, ಬಾಯಿಗೆ ಬಂದಾಗ ಮಾತಾಡೋರೇನು ಬಾಯಿಗಿಲ್ಲ ಗಾಮ. ಮಾತಾಡ್ಬೇಕಂತೇಳಿ ನಿಂತವರಿಗೆ ಹಿಂಗೆ ಮಾತಾಡ್ಕೊಂಡು ಹೋಗ್ಲಲ್ಲೇ. ನನ್ನ ಮಗಳಲ್ಲದ ಇವಾಗ ದಿನ ಮುಗೀತಂದ್ರೆ ನಾಳೆ ಕರ್ಕೊಂಬಂದು ಬಿಡ್ತೇನೆ ಅಂದಂಗಣ್ಣ. ನೀನು ಬರ್ತೀಯಾ? ಅದಕ್ಕೆಮ್ಮ ಬರ್ರಿ ಹೋಗೋಣ. ಇದು ಬೇಜಾರು ಮಾಡ್ಕೋಬೇಡ ಶಾಂತವ, ನಾ ಬರಲ್ಲ. ದಿನಕ್ಕೆ ಬರ್ಬೇಕು ಅಂದ್ಕೊಂಡೆ, ಆಮೇಲೆ ನೆನಪಾತು ನಂಗೆ ದಿನದ ಊಟ ಉಂಡ್ರೆ ಹಾಗೆ ಬರೋದಿಲ್ಲ. ಮೈಯೆಲ್ಲ ಒಂಥರ ಆರಾಮಿಲ್ದಂಗಾಗಿ ಸುಸ್ತದಂಗಾಗಿ ತ್ರಾಸ ಆಗ್ಬಿಡ್ತೈತಿ. ದಿನದ ಊಟ ಒಟ್ಟ ನಾ ಎಂದೂ ಉಣ್ಣೋದಿಲ್ಲ ನೋಡು. ನಂಗೆ ದಿನದ ಊಟ ಉಣ್ಣೋದು ಅಂದ್ರೆ ಆಗ ಬರಲ್ಲ. ಮತ್ತೆ ಆಚೆ ಸಲ ಮಾವ ನಿಮ್ಮ ಕಡೆ ಬಳಗದಾಗ ಮಾವು ತೀರ್ಕೊಂಡಾಗ ಹೋಗಿದ್ದಿ, ದಿನಕ್ಕೂ ಹೋಗಿದ್ದಿ, ಮಣ್ಣಿಗೆ ಹೋಗಿದ್ದಿ, ಮತ್ತು ವರ್ಷ ದಿನಕ್ಕೂ ಹೋಗಿ ಬರ್ತಿ. ಅಯ್ಯೋ ಇದು ಮಗಳಲ್ಲವ, ಇದು ಶತ್ರು. ಇದು ಮಗಳಲ್ಲಿದು ಮುಗುಳಿದು.
ಅದು ದಿನದ ಊಟ ಅಂದರೆ ಮನೆಯವ್ರದ್ದು ಉಣ್ಬೋದ, ಹೊರಗಿನವ್ರದ್ದು ಉಣ್ಣಕ್ಕಾಗಲ್ಲ. ಅದು ಅಲ್ಲದೆ ಮನೆಯವ್ರದ್ದು ಉಂಡ್ರು ನನಗೇನು ಅಂತ ಆರಾಮಿರಲ್ಲ, ಅದು ತ್ರಾಸೆ ಆಕತಿ. ಆದರೂ ಸುಮ್ಮನೆ ಬಿಡಕ್ಕೆ ಬರಲ್ಲಲ್ಲ, ಏನು ಮಾಡ್ತಿ ಹೇಳಿ, ಬರಲ್ಲ ಅಂದ್ರೆ ಅದಕ್ಕೊಂದು ಏನಾರು ಅಂತಾರ. ಹಂಗಾಗಿ ಬಿಡ್ಲಾರ್ದ ಹೋಗಿರ್ತೀನಿ ಅಷ್ಟೇ ನಾನು, ಗೊತ್ತನ. ಇಲ್ಲಾಂದ್ರೆ ನಂಗೇನು ಹೋಗ್ಬೇಕಂತ ಆಸೆ ಇಲ್ಲವಾ. ಅಯ್ಯೋ ತೆಗಿ, ಎಲ್ಲಿ ಹೋಗಕ್ಕೆ ಹೋಗ್ಲಿ ಹೋಗಲ್ಲ. ಹೌದಾ, ಇರ್ಲಿ ಬಿಡತ್ಗೆಮ್ಮ, ಯಾರು ಬಂದ್ರೆ ಏನು ಯಾರು ಬಿಟ್ರೆ ಏನು ನಡೀತೈತೆ. ಅಲ್ಲ ದಿನದ ಊಟ ಅಲ್ಲ, ನಾನು ಇವರು ನಮ್ಮ ಮನೆಯವ್ರು ನಾವೆಲ್ಲರೂ ಹೋಗ್ತೀವಿ. ಅಣ್ಣ ಬರ್ತೇನೆ ಅಂದಾನ, ಹೋಗಿ ಬರ್ತೀವಿ. ಹುಷಾರ ಪಾಪ, ಹಿಂಗಾಗಬಾರ್ದಾಗಿತ್ತು ಜ್ಯೋತಿಗೆ. ಛೇ, ನನಗನ್ನಿಸ್ತೈತಿ ಈ ಡೈವರ್ಸ್ ಕೇಸ್ಗಳು ಭಾಳ ಬಗೆಹರಿಸ್ತಾಳಲ್ಲ, ಅದೇ ಏನಾರ ತೊಂದರೆ ಆಗಿರ್ಬೋದಾ ಅಂತ. ಅಲ್ಲ, ನಾನು ಅನ್ಕೊಂಡಿದ್ದಷ್ಟೇ, ಮತ್ತೆ ಅದೇ ಆಗೈತಿ ಅಂತ ನಾ ಹೇಳಲ್ಲ. ಯಾಕಂದರೆ ಆಕಿದ ಕೆಲಸನೇ ಆದಲ್ಲ, ಹಾಗಾಗಿ ಆಕಿದ ಕೆಲಸನೇ ಆದ, ಅಥವಾ ಅದೇನು ಸಂಬಂಧ ಪಡಲ್ಲ. ಆದರೂ ಏನೋ ಕೇಳಿದೆ ಅಷ್ಟೇ, ಒಂಥರ ಈ ಗಂಡ ಹೆಂಡ್ತಿನ ಅಗಲ್ಸೋ ಕೆಲಸನೇ ಮಾಡಿ 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 ಏನಾದರೂ. ಅವ ಇದನ್ನು ಮಾತಾಡಕ್ಕೆ ಬಂದಿ ಏನು? ಎಲ್ಲಿ ಏನು ಮಾತಾಡ್ಬೇಕನ್ನೋದು ನಿನಗೆ ಇನ್ನೂ ಬಂದಿಲ್ಲಲ್ಲವ ನಿನಗೆ? ಅತ್ತಾಗ ಅಲ್ಲಿ ಏನು ನಿಮ್ಮ ಅವ್ರ ಮೊದಲೇ ಬೇಜಾರ್ನಾಗ ಅದಾರ. ಅಲ್ಲ ನಾನು ಅದಕ್ಕೆ ಹೇಳೋದು ಒಂದು ಲೆಕ್ಕಕ್ಕೆ ಹೌದೆ. ನಾನು ಎಷ್ಟು ಹೇಳ್ತಿದ್ದೆ ಈ ಡೈವರ್ಸ್ ಕೇಸ್ಗಳೆಲ್ಲ ತಗೋಬೇಡ ಅಂತೇಳಿ. ಅಲ್ಲ ಅದು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ, ಆದ್ರೆ ನಾ ಬೇಡ ಅಂತಿದ್ದೆ. ಆದ್ರೆ ನನ್ನ ಮಾತು ಎಲ್ಲಿ ಕೇಳ್ತಿದ್ಲಕ್ಕೆ. ಏನು ಮಾಡೋಕ್ಕಾಗತ್ತೆ. ಆಮೇಲೆ ಅದು ಎಂಥದ್ದು ದೋಸ ಐತಿ ಅಂದ್ರಲ್ಲ, ಅದೇ ಅದು, ಮತ್ತೇನಿಲ್ಲ. ಎರಡನೇದು ಆಗತೈತಿ ಅಂತ ಇತ್ತಕ್ಕೆ ಅದು ಪೂಜೆ ಗೀಜೆ ಮಾಡಿಸಿದ್ರೆ ಎಲ್ಲ ಬಗೆಹರಲ್ಲ ಬಿಡ ಶಾಂತವ. ಅವು ತಾತ್ಕಾಲಿಕ ನಮ್ಮ ಮನ್ಸರ ನೆಮ್ಮದಿಗೋಸ್ಕರ ಅಷ್ಟೇ ಮಾಡಿಸ್ದಂಗೆ. ಅವು ದೋಷ ಅಂತ ಒಂದ್ಸಲ ಹುಟ್ಟದಾಗ ಬಂದಿರ್ತಾವಲ್ಲ, ಅವು ಹೋಗೋದಿಲ್ಲ. ಅವು ಬಲಿ ತೊಗೋಬೇಕಂತಿದ್ರೆ ತೊಗೊಂಡೇ ಇದು ಮಾಡೋದದು. ಒಂದು ಲೆಕ್ಕಕ್ಕೆ ಅವತ್ತು ನನ್ನ ಮಗಕ್ಕೆ ಕೊಟ್ಟು ಮದುವೆ ಮಾಡ್ಲಾರ್ದು ಒಳ್ಳೇದಾತಪ್ಪ. ಅಯ್ಯೋ ದೇವ್ರೆ, ಯಾಕೆ ಬೇಕಲ್ಲ ಕರೆನ. ಇವೆಲ್ಲ ದೇವ್ರು ನೋಡ್ತಿರ್ತಾನೆ ನೋಡ್ರಿ, ಹಾಗಾಗಿ ಹಿಂಗೆ ಆಗ್ಬಿಡ್ತಾವ. ಭಾಳ ಹುಷಾರಿ ಜಾಕಿಂದ ಇರಬೇಕು. ಆಯ್ತು, ಮಾತಾಡ್ಕೋರಿ. ಹೋಗ್ಲಿ ಬಿಡ, ಏನ ಆಕೆ ಹಣೆ ಬರ್ದಾಗ ಇದ್ದಿದ್ದೆ ಅಷ್ಟೇ. ಏನ್ ನಮ್ಮ ಮಾಲರ್ ನಮ್ಮ ಕಡೆ ಐತಲ್ಲ ಜಪತ್ನಾಗಿ, ಅದೇ ಖುಷಿ, ಹೌದಿಲ್ಲ? ಒಂದು 6 ತಿಂಗಳು 1 ವರ್ಷ ಪತ್ ಬಿಟ್ಟು ಮತ್ತೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಕ್ಕೆ ಬರ್ತೈತಿ. ಯಾಕೆ ತಲೆ ಕೆಡಿಸ್ಕೋತಿ ಶಾಂತವ? ತಲೆನೇ ಕೆಡಿಸ್ಕೋಬೇಡ. ಈಗಂತೂ ಹುಡುಗಿಯಾರಿಗೆ ಫುಲ್ ಡಿಮ್ಯಾಂಡ್ ಐತಿ. ಏನು ಮದುವೆ ಆಗತೈತಿ, ಸುಮ್ಮನಿರು ನೀನು. ಏನು ಮದುವೆ ಆಗಕ್ಕೇನು ವರ್ಷಗಟ್ಲೆ ಅಲ್ಲೇನು ಬಾಳೆ ಮಾಡಿಲ್ಲ, 1 ವರ್ಷ ತುಂಬೋದ್ರೊಳಗೆ ಹಿಂಗಾಗ್ಬಿಡ್ತು. ಏನು ಮಾಡೋಕ್ಕಾಕತಿ ಅವ? ಅದು ಆಮೇಲೆ ಏನು ನಿಂದೊಂದು ಕತಿ ಆತಾಗ. ಅಲ್ಲೇ ಹುಡುಗಿ ಎದ್ಲ ನಾವು ಒಂದಿಟ್ಟು ಕರ್ಕೊಬಾ. ಹೌದೌದು, ಹುಡುಗಿ ಕಡೆ ನೋಡ್ಬೇಕು. ನಾನು ಇಲ್ಲ ಇಲ್ಲೇ ಬಂದು ಇಲ್ಲೇ ಕುಂತೆ ನೋಡು. ಹೋಗ್ಲಿ ಬಿಡುವ, ಇದು ನನ್ನ ಹೇಂತ ಅಡ್ನಾಡಿ ಮನುಷ್ಯರಿಗೆ ಜಮಾ ಇಲ್ಲದು. ಬಾಯಿಗೆ ಬಂದಂಗೆ ಮಾತಾಡ್ತಂತ ಬೇಜಾರು ಮಾಡ್ಕೊಬೇಡ. ಅಯ್ಯೋ ಅಣ್ಣ, ಅದಕ್ಕೆ ಮುಂದೆ ಗುಣ ಏನು ನನಗೆ ಗೊತ್ತಿಲ್ಲಣ್ಣ. ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಮಾತಾಡ್ಲಪ್ಪ, ಅದಕ್ಕೆ ಏನು ಹೋಲತ್ತ. ಯಾಕೆ ಮಾತಾಡಿದ್ರೆ ಏನು ಬದ್ಲಕತ್ತೆ, ಮಾತಾಡಲಿಲ್ಲ ಅಂದ್ರೆ ಏನು ಬದ್ಲಕತ್ತೆ. ಏನಾರ ಅನ್ಕೊಲಿ, ನಾನೇನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಒಟ್ನಾಗ ನನ್ನ ಮಗಳೊಂದು ಚಲೋ ಜೀವನಕ್ಕೆ ಹತ್ಬೇಕು ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ಮುಂದೆ ಹೆಂಗೋ ಏನೋ ನೋಡ್ಬೇಕು.